ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಮಂಡನೆ ಮಾಡಿದ್ದಾರೆ ಅನ್ನುವಂತಹ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ದಾಖಲೆಯ ಬಜೆಟ್ ನಾನು ಮಂಡನೆ ಮಾಡಿದೆ ಅನ್ನುವಂತ ಸಂಭ್ರಮದಲ್ಲಿದ್ದಾರೆ. ಬಟ್ ಇವತ್ತಿನಿಂದ ಅಸಲಿ ಯುದ್ಧ ಪ್ರಾರಂಭ. ಸದನದಲ್ಲಿ ಸಿಎಂ ಬಜೆಟ್ ಭಾಷಣದ ಮೇಲೆ ಇವತ್ತಿನಿಂದ ಬಿಸಿ ಚರ್ಚೆಗಳಾಗಲಿದೆ. ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವುದಕ್ಕೆ ವಿಪಕ್ಷಗಳು ಸಜ್ಜಾಗಿದೆ. ಉಭಯ ಸದನದಲ್ಲೂ ಕೂಡ ಬಜೆಟ್ ಬಗ್ಗೆನೇ ಚರ್ಚೆ ಆಗುತ್ತೆ. ಬಜೆಟ್ ಸಾಲದ ಬಗ್ಗೆ ವಾಗ್ದಾಳಿ ನಡೆಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಸಜ್ಜಾಗಿದೆ ಅಂತೆ. ಪ್ರತಿಪಕ್ಷಗಳ ಆರೋಪಕ್ಕೆ ತಕ್ಕ ಉತ್ತರ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ತಯಾರಿ ಮಾಡಿಕೊಂಡಿದೆ. ಮಾರ್ಚ್ 6ರಂದು 4.48 ಲಕ್ಷ ಕೋಟಿ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಬಜೆಟ್ಗಾಗಿ 1.32 ಲಕ್ಷ ಕೋಟಿಯನ್ನ ಇಡಲಾಗಿದೆ. ಒಳ ಮೀಸಲಾತಿ, ಕೆಪಿಎಸ್ಸಿ ನೇಮಕಾತಿ ಹಗರಣ, ಕಾನೂನು ಸುವ್ಯವಸ್ಥೆ, ಮೆಟ್ರೋ ದರ ಏರಿಕೆ, ವಿದ್ಯುತ್ ದರ ಪರಿಷ್ಕರಣೆ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗಲಿದೆ ಅಂತೆ. ಬಜೆಟ್ ಮಂಡನೆ ಮಾಡಿದ ದಿನವೇ ವಿಪಕ್ಷಗಳು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿತ್ತು. ಖಾಲಿ ಚೊಮ್ಮಿನ ಬಜೆಟ್ ಅಂತ ಟೀಕೆ ಮಾಡಿತ್ತು ಬಿಜೆಪಿ. ಹಾಗಾಗಿ ಇವತ್ತು ಸದನದಲ್ಲಿ ಇದೇ ವಿಚಾರಗಳನ್ನ ಮುಂದಿಟ್ಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ಸಾಲು ಹಗರಣಗಳ ವಿಚಾರ ಕೂಡ ಇವತ್ತು ಸದನದಲ್ಲಿ ಸದ್ದಾಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾದ್ ನೋಡ್ಬೇಕು ವಿಪಕ್ಷಗಳು ಎಷ್ಟರ ಮಟ್ಟಿಗೆ ಇದನ್ನ ಅಸ್ತ್ರ ಮಾಡಿಕೊಂಡು ಆಡಳಿತ ಪಕ್ಷವನ್ನ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.